ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ವಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೆಕ್ ನ್ಯೂಸ್ ಬಂದು ರಿಯಲ್ಮಿ ಕಡೆಯಿಂದ ಏನಂದ್ರೆ ರಿಯಲ್ಮಿ ಸಿಇಒ ಮೈಕಲ್ ಗ್ರೋ ಅವರು ಸಿಇಒ ಪೋಸ್ಟ್ ಇಂದ ಆಚೆ ಹೋಗ್ತಿದ್ದಾರೆ. ಒನ್ ಪ್ಲಸ್ ರಿಯಲ್ಮಿ ಮೆರ್ಜ್ ಆಗ್ತಿದೆ. ಓಪೋ ಕೂಡ ಇವ್ರದೇ, ಬಟ್ ಓಪೋ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಿದೆ. ಓಪೋ ಫ್ಲಾಗ್ಶಿಪ್ ಫೋನ್ಸ್ ಮೇಲೆ ವರ್ಕ್ ಮಾಡ್ತಿದ್ದು, ರಿಯಲ್ಮಿ ಬಂದು ಮಿಡ್ ರೇಂಜ್ ಅಲ್ಲಿ ಆಲ್ ರೌಂಡ್ ಫೋನ್ಸ್ ಮೇಲೆ ವರ್ಕ್ ಮಾಡ್ತಿದೆ. ಒನ್ ಪ್ಲಸ್ ಗೇಮಿಂಗ್ ಫೋನ್ಸ್ ಮೇಲೆ ಫೋಕಸ್ ಮಾಡ್ತಿದೆ. ಇದೇ ತರ ಕ್ಯಾಟಗರಿ ವೈಸ್ ಮೇಲೆ ಡಿವೈಡ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದು, ಫ್ಯೂಚರ್ ಅಲ್ಲಿ ಒನ್ ಪ್ಲಸ್ ಮತ್ತು ರಿಯಲ್ಮಿ ಒಂದೇ ಕ್ಯಾಟಗರಿಯಲ್ಲಿ ಮೊಬೈಲ್ ಫೋನ್ಸ್ ನ ಲಾಂಚ್ ಮಾಡಬಹುದು. ಸೆಕೆಂಡ್ ನ್ಯೂಸ್ ಬಂದು ಫೈರ್ ಬೋಲ್ಟ್ ಕಡೆಯಿಂದ ಏನಂದ್ರೆ, ಫೈರ್ ಬೋಲ್ಟ್ ಬ್ರ್ಯಾಂಡ್ ಇಂದ ನೀವು ನೋಡಿರ್ಬೋದು ವಾಚಸ್, ಬಡ್ಸ್ ಜಾಸ್ತಿ ಫೇಮಸ್ ಆಗಿತ್ತು. ಇದೇ ತರ ಇವರು ಫ್ಯೂಚರ್ಸ್ ಅಲ್ಲಿ ಮೊಬೈಲ್ ಫೋನ್ಸ್ ನ ಲಾಂಚ್ ಮಾಡಲು ಪ್ಲಾನ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಫೋನ್ ಪೇ ಕಡೆಯಿಂದ ಈ ತರ ಮೆಸೇಜ್ ಬಂದಿರೋದು ನೀವು ನೋಡಿರ್ಬೋದು. ಇದು ಏನಪ್ಪಾ ಅಂದ್ರೆ 365 ಡೇಸ್ ಅಲ್ಲಿ ಯಾರು ಫೋನ್ ಪೇ ವ್ಯಾಲೆಟ್ ಯೂಸ್ ಮಾಡಿಲ್ಲ ಅಂದ್ರೆ ಅಥವಾ ಅದು ಇನ್ಆಕ್ಟಿವ್ ಆಗಿ ಇದ್ರೆ ಮುಂದೆ 3 ಮಂತ್ಸ್ ಗೆ ಒಂದ್ಸರಿ 100 ರೂಪೀಸ್ ಮೇಂಟೆನೆನ್ಸ್ ಚಾರ್ಜ್ ಮಾಡ್ತಾರಂತೆ. ಫೋನ್ ಪೇ ನ ನಾವೆಲ್ಲರೂ UPI ಟ್ರಾನ್ಸಾಕ್ಷನ್ ಮಾಡೋಕೆ ಯೂಸ್ ಮಾಡ್ಕೊಂತೀವಿ, ಬಟ್ ಫೋನ್ ಪೇ ವ್ಯಾಲೆಟ್ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಇಲ್ಲದೆ ಇದ್ರೂ ಮೇಂಟೆನೆನ್ಸ್ ಚಾರ್ಜ್ ಆಗ್ತಾರಂತೆ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ನಮ್ಮ ಇಂಡಿಯಾದಲ್ಲಿ ಡ್ರೋನ್ ಬೇಸ್ಡ್ ಡೆಲಿವರಿನ ತಗೊಂಡ್ ಬಂದಿದ್ದಾರೆ. ಇದು ಸಿಟಿಯಲ್ಲಿ ಕಷ್ಟ ಆಗ್ಬೋದು. ಇದು ಬಂದು ನಮ್ಗೆ ಸೆಲೆಕ್ಟೆಡ್ ಏರಿಯಾಸ್ ಅಥವಾ ರಿಮೋಟ್ ಏರಿಯಾಸ್ ಅಂದ್ರೆ ಯಾವ ಕಡೆ ಹೋಗೋಕೆ ಕಷ್ಟ ಆಗುತ್ತೋ ಅಂತ ಕಡೆ ಯೂಸ್ ಮಾಡ್ಕೊಂತಾರೆ. ಅಟ್ಲೀಸ್ಟ್ ನಮ್ ಗೌರ್ಮೆಂಟ್ ಹೊಸದಾಗಿ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ನ್ಯೂಸ್ UK ನಲ್ಲಿ ಅಲ್ಲಿನ ಗೌರ್ಮೆಂಟ್ ಅಂಡರ್ 16 ಏಜ್ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಇನ್ಕ್ಲೂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಮತ್ತು ಟಿಕ್ಟಾಕ್ ಅಂತ ಸೋಷಿಯಲ್ ಮೀಡಿಯಾಸ್ ನ ಫುಲ್ ಆಗಿ ಬ್ಯಾನ್ ಮಾಡಿದೆ. ನೆಕ್ಸ್ಟ್ ನ್ಯೂಸ್ ಬಂದು ವಿವೋ ಕಡೆಯಿಂದ ವಿವೋ X-Fold 6 ನ ಅಫಿಷಿಯಲ್ ಆಗಿ ಚೀನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇದ್ರ ಫೀಚರ್ಸ್ ನೋಡೋದಾದ್ರೆ ಜೈಸ್ 200 ಮೆಗಾಪಿಕ್ಸೆಲ್ ಕ್ಯಾಮೆರಾ ವಿತ್ ಎಕ್ಸ್ಟರ್ನಲ್ ಕ್ಯಾಮೆರಾ ಲೆನ್ಸ್ ಮತ್ತು 7000 mAh ಬ್ಯಾಟರಿ ಕೆಪಾಸಿಟಿ ಜೊತೆ ಬರ್ತಿದೆ. ಇದು ನಮ್ಮ ಇಂಡಿಯಾಗೆ ಯಾವಾಗ ತರ್ತಾರೋ ನೋಡೋಣ. ನೆಕ್ಸ್ಟ್ ನ್ಯೂಸ್ ಬಂದು ನಥಿಂಗ್ ಕಡೆಯಿಂದ ನಥಿಂಗ್ ಅವರು ಹೊಸದಾಗಿ ನಥಿಂಗ್ 4B ಸೀರೀಸ್ ನ ಜುಲೈ 7th ಗೆ ಲಾಂಚ್ ಮಾಡ್ತಿದ್ದಾರೆ. ಇದ್ರ ಫೀಚರ್ಸ್ ನೋಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 ಜನರೇಷನ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಮತ್ತು 6.7 ಇಂಚ್ AMOLED ಡಿಸ್ಪ್ಲೇ ಜೊತೆ 120 ರಿಫ್ರೆಶ್ ರೇಟ್ ಮತ್ತು 5400 mAh ಬ್ಯಾಟರಿ ಕೆಪಾಸಿಟಿ ಜೊತೆ ಬರ್ತಿದೆ. ಈ ಫೋನ್ ನಾವು 30,000 ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ಅದಾನಿ ಗ್ರೂಪ್ ಅವರು ಒಂದೇ ಭಾರತಂ ಅನ್ನೋ ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಿದ್ದಾರೆ. ಏನಪ್ಪಾ ಒಂದೇ ಭಾರತಂ ಅಂದ್ರೆ, ಅಕ್ರಾಸ್ ಇಂಡಿಯಾ ಯಾರು ಇನೋವೇಟರ್ಸ್ ಮತ್ತು ಎಂಟರ್ಪ್ರೈನರ್ಸ್ ಇರ್ತಾರೋ ಅಂತವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಸಪೋರ್ಟ್ ಮಾಡೋದು. ಯಾವ ತರ ಅಂದ್ರೆ ಮೆಂಟರ್ಶಿಪ್ ಅಂಡ್ ಟ್ರೆಡಿಷನಲ್ ಸ್ಟಾರ್ಟ್ಅಪ್ ಹಬ್ಸ್ ನ ಕ್ರಿಯೇಟ್ ಮಾಡಿ ಕಮ್ಯುನಿಟಿನ ಬಿಲ್ಡ್ ಮಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.